ಭಾರತದಲ್ಲಿ ಈಗ ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 87 ಪೈಸೆ ಹೆಚ್ಚಳವಾಗಿದ್ದು, ಪ್ರತಿ ಲೀಟರ್ ಡೀಸೆಲ್ ದರ 91 ಪೈಸೆ ಹೆಚ್ಚಳವಾಗಿದೆ. ಕಳೆದ 10 ದಿನಗಳಲ್ಲಿ ಮೂರನೇ ಬಾರಿಗೆ ಇಂಧನ ದರವನ್ನ ಹೆಚ್ಚಳ ಮಾಡಲಾಗಿದ್ದು, ಕಳೆದ 10 ದಿನಗಳಲ್ಲಿ ಇಂಧನ ದರ ಬರೋಬ್ಬರಿ 5 ರೂಪಾಯಿಗೆ ಏರಿಕೆಯಾಗಿದೆ. ವಾಹನ ಸವಾರರಿಗೆ ಅಪ್ಪಳಿಸಿದೆ ಬೆಲೆ ಏರಿಕೆಯ ಬರಸಿಡಿಲು. ಏಕಾಏಕಿಯಾಗಿ ಮತ್ತೆ ಇದೀಗ ದರ ಏರಿಕೆ ಮಾಡಿರೋದು ಗ್ರಾಹಕರನ್ನ ಕಂಗಾಲು ಮಾಡ್ತಾ ಇದೆ. ಕೇವಲ ಒಂದು ವಾರದ ಅಂತರತೆಯಲ್ಲಿ 10 ದಿನಗಳಲ್ಲಿ 5 ರೂಪಾಯಿ ಹೆಚ್ಚಳವಾಗಿದೆ. ಏಕಾಏಕಿ ಏರಿಕೆ ಆಗ್ತಾ ಇರೋದು ಗ್ರಾಹಕರ ಜೇಬಿಗೆ ಕತ್ತರಿಯನ್ನೇ ಬೀಸಲಾಗ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗ್ತಾ ಇದ್ದು, ಇಂದಿನ ಪೆಟ್ರೋಲ್ ದರ ಬೆಂಗಳೂರಿನಲ್ಲಿ 108 ರೂಪಾಯಿ 5 ಪೈಸೆ ಇದೆ. ಬೆಂಗಳೂರಿನಲ್ಲಿ ಇಂದು ಡೀಸೆಲ್ 95 ರೂಪಾಯಿ 99 ಪೈಸೆ ಇದೆ. ಬೆಂಗಳೂರಿನಲ್ಲಂತೂ ಗಗನಕ್ಕೇರಿದ ಡೀಸೆಲ್ ಹಾಗೂ ಪೆಟ್ರೋಲ್ ದರ. ಒಂದೇ ದಿನದಲ್ಲಿ 93 ಪೈಸೆ ಹೆಚ್ಚಳವಾಗಿದೆ ಪೆಟ್ರೋಲ್ ದರ. ಡೀಸೆಲ್ ದರ 95 ಪೈಸೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ. ನಿನ್ನೆ 107 ರೂಪಾಯಿ 12 ಪೈಸೆ ಇದ್ದಂತಹ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ನಿನ್ನೆ 95 ರೂಪಾಯಿ 4 ಪೈಸೆ ಇತ್ತು. ಆದರೆ ಇವತ್ತು ಪೆಟ್ರೋಲ್ ದರ 108 ರೂಪಾಯಿ 5 ಪೈಸೆಗೆ ಏರಿಕೆಯಾಗಿದ್ರೆ, ಡೀಸೆಲ್ ದರ 95 ರೂಪಾಯಿ 99 ಪೈಸೆಗೆ ಏರಿಕೆ ಕಂಡಿದೆ. ಕೇವಲ 10 ದಿನಗಳ ಅಂತರದಲ್ಲಿ 5 ರೂಪಾಯಿ ಹೆಚ್ಚಳವಾಗಿದೆ. ಯುದ್ಧದ ಕಾರ್ಮೋಡ, ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ದೇಶದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತಲೂ ಕೂಡ ಡೀಸೆಲ್ ಹಾಗೂ ಪೆಟ್ರೋಲ್ನ ಅಭಾವತೆ ಸೃಷ್ಟಿಯಾಗಿರುವ ಬೆನ್ನಲ್ಲೇ ಭಾರತದಲ್ಲಿ ಇದೀಗ ದರ ಏರಿಕೆಯ ಬಿಸಿ ತಡ್ತಾ ಇದ್ದು, ಇದು ಕೇವಲ 10 ದಿನಗಳಲ್ಲಿ 5 ರೂಪಾಯಿ ಏರಿಕೆ ಅಲ್ಲ, ಇನ್ನಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತದೆ. ದೇಶದಲ್ಲಿ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದ್ದು, 10 ದಿನಗಳಲ್ಲಿ ಮೂರನೇ ಬಾರಿ ಇಂಧನ ದರ ಏರಿಕೆಯ ಬರೆ ಬೀಸ್ತಾ ಇದ್ದು. ಮೇ 15ರಂದು 3 ರೂಪಾಯಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿತ್ತು. ತದನಂತರದಲ್ಲಿ 19ನೇ ತಾರೀಕಿನಂದು 90 ಪೈಸೆ ಏರಿಕೆ ಕಂಡಿತ್ತು. ಇವತ್ತು 87 ಪೈಸೆ ಏರಿಕೆಯನ್ನ ಕಂಡಿದೆ. ಪೆಟ್ರೋಲ್ 91 ಪೈಸೆ, ಡೀಸೆಲ್ ಏರಿಕೆ ಕಂಡಿದೆ. ಕೇವಲ 10 ದಿನಗಳಲ್ಲಿ ಮೂರನೇ ಬಾರಿಗೆ ಇಂಧನ ರೇಟ್ ಅನ್ನ ಹೆಚ್ಚಳ ಮಾಡಲಾಗಿದ್ದು, ಭಾರತದಲ್ಲಿ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಗಮನಿಸ್ತಾ ಇರಬಹುದು ನಾವು, ಇಂಧನ ದರ 3 ಬಾರಿ ಯಾವ ರೀತಿ ಏರಿಕೆಯಾಗಿದೆ ಅಂತ. ವಾಹನ ಸವಾರರಿಗೆ ಶಾಕ್. ಇದು 15ನೇ ತಾರೀಕಿನಂದು 3 ರೂಪಾಯಿ ಹೆಚ್ಚಳ ಆಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮೇ 15ನೇ ತಾರೀಕಿನಂದು ಈ ಎರಡರಲ್ಲೂ ಕೂಡ 3 ರೂಪಾಯಿ ಹೆಚ್ಚಳವನ್ನ ಮಾಡ್ತಾರೆ. 3 ಬಾರಿ ಏರಿಕೆ ಆಗಿದೆ 10 ದಿನಗಳ ಅಂತರದಲ್ಲಿ. ಇನ್ನು ಮೇ 19ನೇ ತಾರೀಕಿನಂದು 90 ಪೈಸೆಗಳ ಹೆಚ್ಚಳವಾಗುತ್ತೆ. ಪೆಟ್ರೋಲ್ ಹಾಗೂ ಡೀಸೆಲ್ ಎರಡೂ ಕೂಡ 99 ಪೈಸೆ ಹೆಚ್ಚಳ ಮಾಡ್ತಾರೆ. ಇದೀಗ ಮೇ 23ನೇ ತಾರೀಕಿನಂದು ಅಂದ್ರೆ ಇವತ್ತು 87 ಪೈಸೆ ಪೆಟ್ರೋಲ್, 91 ಪೈಸೆ ಡೀಸೆಲ್ ಏರಿಕೆಯನ್ನ ಕಂಡಿದೆ. ಕೇವಲ ಇದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋದಷ್ಟೇ ಅಲ್ಲ, ಬೇರೆ ಬೇರೆದ್ರ ಮೇಲೂ ಕೂಡ ಇದು ಪರಿಣಾಮಗಳನ್ನು ಬೀರುತ್ತೆ. ಇನ್ನು ಬೆಂಗಳೂರಿನಿಂದ ಶಿವಪ್ರಸಾದ್ ಹಾಗೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ, ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಈಗಾಗಲೇ ನಾವು ಗಮನಿಸಿದಂತೆ ಈಗಾಗಲೇ 3 ಬಾರಿ ಹೆಚ್ಚಳ ಆಗಿರುವಂಥದ್ದು 10 ದಿನಗಳಲ್ಲಿ. ಸೊ ಅಲ್ಲಿನ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ, ಬಂಕ್ನ ಮಾಲೀಕರು ಏನು ಹೇಳ್ತಿದ್ದಾರೆ? ಶಕುಂತಲಾ, ಖಂಡಿತವಾಗಿಯೂ ಯುದ್ಧದ ಪರಿಣಾಮ ದೇಶದ ಮೇಲೆ ಹೆಚ್ಚಾಗಿ ಬೀರುವಂಥ ಆರಂಭವಾಗಿದೆ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದಲ್ಲ ಎರಡಲ್ಲ 3 ಬಾರಿ ಈಗ ಜಾಸ್ತಿ ಆಗಿರುವಂಥದ್ದು. 10 ದಿನಗಳ ಅಂತರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರುವುದಾಗಿ ಖಂಡಿತವಾಗಿಯೂ ವಾಹನ ಸವಾರರಿಗೆ ಶಾಕ್ ಆಗಿದೆ. ನಾನೀಗ ಮೈಸೂರಿನ ಮುಖ್ಯ ಪ್ರಾಣ ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ಈ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿನಿತ್ಯ ಬಡ ಮಧ್ಯಮ ವರ್ಗದವರು ಈ ಒಂದು ಪೆಟ್ರೋಲನ್ನು ಹಾಕ್ಸ್ಕೊಳ್ಳಿಕ್ಕೆ ಏನು ಬರ್ತಾರೆ. ಇವತ್ತು ಮೈಸೂರಿನಲ್ಲಿ 94 ಪೈಸಾ ಹೆಚ್ಚಾಗಿರುವಂಥದ್ದು. ಅಂದರೆ ಬಹುತೇಕ 3 ಬಾರಿಗಳಲ್ಲಿ 5 ರೂಪಾಯಿಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಜಾಸ್ತಿ ಆಗಿದೆ. ಶಕುಂತಲಾ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಇಲ್ಲಿ ಜಾಸ್ತಿ ಆಗೋದಲ್ಲ, ಇದರ ಜೊತೆಗೆ ಇದರ ಅವಲಂಬಿತವಾಗಿರುವಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ಬೆಲೆ ಏರಿಕೆಯ ಒಂದು ಬಿಸಿ ಜನರಿಗೆ ತಾಗ್ತದೆ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದಂತೆ ಅದು ಸಾರಿಗೆ ಮೇಲೆ ನೇರವಾದಂತಹ ಪರಿಣಾಮ ಬೀರ್ತದೆ. ಸಾರಿಗೆಯಲ್ಲಿ ಬರುವಂತಹ ತರಕಾರಿ ಇರ್ಬೋದು, ದಿನಸಿ ಪದಾರ್ಥಗಳಿರ್ಬೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲೂ ಸಹ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಡ್ತದೆ. ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆದರೆ ಅದು ಹೋಟೆಲ್ ಮಾಲೀಕರಿಗೆ ಮತ್ತು ಹೋಟೆಲ್ನ ತಿಂಡಿಗಳ ಮೇಲೆ ಪರಿಣಾಮ ಬೀರ್ತದೆ. ಆದರೆ ಪೆಟ್ರೋಲ್ ಡೀಸೆಲ್ ಅನ್ನೋದು ಪ್ರತಿನಿತ್ಯ ಗ್ರಾಹಕರು ಹಾಕ್ಸ್ಕೊಳ್ಳುವಂಥದ್ದು. ಮತ್ತು ಈಗ ಗ್ರಾಹಕರು ನಮ್ಮ ಜೊತೆ ಸರ್, ಈಗ ಪೆಟ್ರೋಲ್ ಡೀಸೆಲ್ ದಿನ ಜಾಸ್ತಿ ಆಗ್ತಾ ಇದೆ, ಇವತ್ತು 3ನೇ ಬಾರಿ ಸಹ ಜಾಸ್ತಿ ಆಗಿದೆ. ಸರ್, ಹಿಂಗಾದರೆ ನಾವು ಹೆಂಗೆ ಕೂಲಿ ಮಾಡೋರು, ನಾವು ಹೆಂಗೆ ಮಾಡೋದು? ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋಗಬೇಕು, ಇಲ್ಲ ಸೈಕಲ್ ತಗೋಬೇಕಾಯ್ತು. ನಾವು ಕೂಲಿ ಮಾಡೋರು ಟೈಮ್ಗೆ ಹೋಗಿಲ್ಲ ಅಂದರೆ ಕೆಲಸಕ್ಕೆ ಆಬ್ಸೆಂಟ್ ಬಿಡ್ತದೆ, ನಾವು ಹೆಂಗೆ ಜೀವನ ಮಾಡೋದು ಹೇಳಿ ಸರ್? ಅಂದರೆ ಪದೇ ಪದೇ ಜಾಸ್ತಿ ಆಗ್ತಾ ಇರುವಂಥದ್ದು, ಏಕಾಏಕಿ ಮಾಡ್ತಿಲ್ಲ. ಮೊದಲು 3 ರೂಪಾಯಿ, ಮತ್ತೆ 90 ಪೈಸಾ, ಈಗ 94 ಪೈಸಾ. ಹಿಂಗೆ ಜಾಸ್ತಿನೇ ಆಯ್ತಾ ಇದ್ರೆ ನಾವು ಏನು ಮಾಡೋಕ್ಕಾಯ್ತದೆ ಸರ್? ಏನು ಮಾಡಬೇಕಂತ ಗೌರ್ಮೆಂಟ್ಗೆ ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಯ್ತಾ ಇಲ್ಲ.
ಶಕುಂತಲಾ, ಇದು ಗ್ರಾಹಕರ ಮಾತು. ಅದರಲ್ಲೂ ಪ್ರತಿನಿತ್ಯ ಪೆಟ್ರೋಲ್ ಡೀಸೆಲ್ ಹಾಕ್ಸುವಂಥವ್ರು ಸಂಕಷ್ಟಲಿರುವಂಥದ್ದು ಮತ್ತಷ್ಟು ಜನ ಇದ್ದಾರೆ ಸರ್. ಈಗ ಮತ್ತೆ 94 ಪೈಸೆ ಜಾಸ್ತಿ ಆಗಿದೆ ಡೀಸೆಲ್. ತುಂಬ ನಮ್ಮ ಮೇಲೆ ಹೊರೆ ಆಗ್ತದೆ ಸರ್ ಪ್ರತಿದಿನ. ಇಲ್ಲಿ ಏನು ಇದಾಗ್ತಾ ಇಲ್ಲ ನಮಗೆ. ಬೇರೆ ಬೇರೆ ಬೆಲೆನೂ ಜಾಸ್ತಿನೇ ಆಗ್ತದೆ ದಿನ. ಬೇರೆಯವ್ರ ಮಾತ್ರ ಏನು ಕೊಡ್ತಾನೆ ಇಲ್ಲ. ಇದಕ್ಕೆ ಏನು ಲಿಮಿಟ್ಸ್ ಆಗಿ ಏನು ಕೊಡ್ತಾವ್ರೆ ಅದೇ ಬಾಡಿಗೆ ಅಂತೂ ಜಾಸ್ತಿ ಆಗ್ತಲ್ಲ ಸರ್. ಇವತ್ತು ಮತ್ತೆ 94 ಪೈಸೆ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್. ಏನಿವತ್ತು ಎಲ್ಲ ಬೆಲೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಸೆಂಟ್ರಲಲ್ಲಿ ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾಯಿದ್ದಾರೆ. ಬಡ ಜನ ಹೇಗೆ ಜೀವನ ನಡೆಸೋ ಅನ್ನೋದು ಗೊತ್ತಿಲ್ಲ. ತುಂಬ ಕಷ್ಟಕರ ಇದಾಗ್ತಾಯಿದೆ ಜೀವನದಲ್ಲಿ. ಯುದ್ಧ ಇದೆ, ಅನಿವಾರ್ಯವಾಗಿ ಈ ಥರ ಎಲ್ಲ ಆಗ್ತದೆ ಅಂತೇಳಿ ಮೊದಲೇ ಎಚ್ಚರಿಕೆ ಸಂದೇಶವನ್ನು ಪ್ರಧಾನಿಯವರೇ ಕೊಟ್ಟಿದ್ರು. ಮಿತವಾಗಿ ಬಳಸಿ, ಯಾವ್ಯಾವ್ದು ಅವಶ್ಯಕತೆ ಇದೆಯೋ ಅದು ಮಾತ್ರ ಬಳಸಿ ಅಂತ. ಅದೇ ದಿನನಿತ್ಯ ಜನಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಅವರು ಬೇರೆ ಕೆಲಸ ಇರುತ್ತೆ, ಪರ್ಸನಲ್ ಕೆಲಸ ಇರುತ್ತೆ, ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಮಿತವಾಗಿ ಬಳಸೋದ್ರೆ ಹೆಂಗೆ ಕೆಲಸ ಯಾವುದೇ ಪ್ರತಿನಿತ್ಯ ದಿನನಿತ್ಯ ಅವ್ರವ್ರ ಕೆಲಸ ಇದ್ದೇ ಇರುತ್ತಲ್ಲ, ಮಿನಿಮಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಸುತ್ತಲೇಬೇಕು ಜನ. ಇವತ್ತು ಎಲ್ಲೇ ಹೋದರೂ ಬೇರೆ ಬಾಡಿಗೆಗಳು ಜಾಸ್ತಿ ಆಗಿದೆ. ಆಟೋಗಳು ಗ್ಯಾಸ್ ಸಿಗ್ತಾಯಿಲ್ಲ, CNG ಸಿಗ್ತಾಯಿಲ್ಲ, ಬೇರೆ ಬೇರೆ ಇದರಲ್ಲೂ ಕಷ್ಟ. ಟ್ಯಾಕ್ಸಿ ಅದರಲ್ಲೂ ರೇಟ್ಗಳು ಜಾಸ್ತಿ ಆಗಿದೆ. ಅದಕ್ಕೆ ಗಾಡಿ ವೆಹಿಕಲ್ ಇರೋರು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಪೆಟ್ರೋಲ್ ಇದು ಜಾಸ್ತಿ ಆಗ್ತಾ ಹೋದ್ರೆ ಮನುಷ್ಯನ ಸೈಕಲ್ ತೊಗೊಂಡು ತಿರುಗಾಡಬೇಕಿಲ್ಲ, ನಡ್ಕೊಂಡು ತಿರುಗಾಡಬೇಕಾಗುತ್ತೆ ಅಷ್ಟೇ. ಶಕುಂತಲಾ, ಇದು ಗ್ರಾಹಕರ ಮಾತು. ಬಹುತೇಕರ ಮಾತು ಆದರೆ ಈಗ ವಾಹನವನ್ನು ಬಿಟ್ಟು ನಾವು ಸೈಕಲ್ನಲ್ಲಿ ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂದರೆ ಪದೇ ಪದೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಅದನ್ನ ಅನಿವಾರ್ಯವಾಗಿ ನಿಲ್ಲಿಸೋದಕ್ಕೂ ಸಾಧ್ಯವಾಗೋದಿಲ್ಲ. ಪ್ರತಿನಿತ್ಯದ ಬಳಕೆಗೆ ನಾವು ಬಳಸಲೇಬೇಕಾಗ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಬಡ ಮಧ್ಯಮ ವರ್ಗದವರ ಹಿತ ಕಾಪಾಡುವಲ್ಲಿ ಆ ಕೇಂದ್ರ ಸರ್ಕಾರ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಿ ಅನ್ನೋದು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ರಾಮ್, ಇನ್ನು ಡಬಲ್ ರೋಡ್ನಿಂದ ನೇರ ಸಂಪರ್ಕದಲ್ಲಿ ಈಗಾಗಲೇ ಶಿವಪ್ರಸಾದ್ ಕೂಡ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಬೆಂಗಳೂರಿಗಂತೂ ಬರೆ ಮೇಲೆ ಬರೆ ಎಳಿತಾನೆ ಇದ್ದಾರೆ. ಯಾಕಂದ್ರೆ ಎಲ್ಲದರಲ್ಲೂ ಕೂಡ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಟೂ ಹೈ. ಬೆಂಗಳೂರಿನಲ್ಲಿ ಜೀವಿಸೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏಕಾಏಕಿಯಾಗಿ ಮತ್ತೆ ಏರಿಕೆಯನ್ನು ಕಂಡಿರುವಂಥದ್ದು. ಈ ಬರದ ಅಂದ್ರೆ ಈ ಏರಿಕೆ ಕಂಡಿರುವಂತಹ ಬಿಸಿ ಯಾವ ರೀತಿ ಗ್ರಾಹಕರಿಗೆ ತಟ್ತಿದೆ, ನೀವಿಗಿರುವಂತಹ ಸ್ಥಳದಲ್ಲಿ ಹೇಗೆ ಕಂಡು ಬರ್ತಾ ಇದೆ ಚಿತ್ರಣ? ಶಕುಂತಲಾ, ಈಗಾಗಲೇ ಕಳೆದ 10 ದಿನಗಳ ಅವಧಿಯಲ್ಲಿ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಾಗಿರ್ತಕ್ಕಂಥದ್ದು. ನಾವೀಗ ಡಬಲ್ ರೋಡ್ನಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಕಳೆದ 10 ದಿನಗಳ ಅವಧಿಯಲ್ಲಿ ಮೇ 15ರಂದು ಮೊದಲನೇ ಬಾರಿಗೆ 3 ರೂಪಾಯಿ ಹೈಕ್ ಆಗಿರ್ತಕ್ಕಂಥದ್ದು. ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಹೈಕ್ ಆಗಿತ್ತು. ತದನಂತರದಲ್ಲಿ ಮೇ 19ರಂದು ಮತ್ತೆ 90 ಪೈಸೆ ಹೈಕ್ ಆಗಿರ್ತಕ್ಕಂಥದ್ದು. ಇದೀಗ ಮೇ 23ರಂದು ಮತ್ತೆ 93 ಪೈಸೆಯಷ್ಟು ಡೀಸೆಲ್ ಹೈಕ್ ಆದರೆ 87 ಪೈಸೆಯಷ್ಟು ಪೆಟ್ರೋಲ್ ಹೈಕ್ ಆಗಿರ್ತಕ್ಕಂಥದ್ದು. ಗ್ರಾಹಕರು ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಮತ್ತೆ ಪೆಟ್ರೋಲ್ ಹೈಕ್ ಆಗಿದೆ, ಏನು ಹೇಳ್ತೀರಾ? ಏನು ಹೇಳೋಕ್ಕಾಗಲ್ಲ ಸರ್. ತಿರ್ಗಾ ಇವರು ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ ಎಲ್ಲ. ಸರ್, ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು ಅಂದರೆ ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲವೂ ಕೂಡ ಹೈಕ್ ಆಗ್ತಾ ಹೋಗುತ್ತೆ. ಒಂದಕ್ಕೊಂದಕ್ಕೆ ಲಿಂಕ್ ಇರುವಂಥದ್ದು ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಏನು ಹೇಳೋಕ್ಕಾಗಲ್ಲ ಸರ್. ಗ್ರಾಹಕರು ಕೂಡ ಸಾಕಷ್ಟು ಬೇಸತ್ತಿರ್ತಕ್ಕಂಥದ್ದು, ಏನು ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೇಳ್ತಾರೆ. ಅದು ಈಗಾಗಲೇ ಗಮನಿಸಬಹುದಾಗಿದೆ. ಇರ್ತಕ್ಕಂಥ ಗ್ರಾಹಕರನ್ನ ನಾನು ಮಾತನಾಡ್ತಾ ಹೋಗ್ತೇನೆ. ಪೆಟ್ರೋಲ್ ಬೆಲೆಯಲ್ಲಿ ಹೈಕ್ ಆಗಿರುತ್ತದೆ, ಏನು ಹೇಳ್ತೀರಾ ಸರ್? ಪೆಟ್ರೋಲ್ ಜಾಸ್ತಿ ಆಗಿದೆ, ಏನು ಹೇಳ್ತಾರೆ ಕಸ್ಟಮರ್ಸ್, ಏನು ಹೇಳ್ತಾರೆ ಅಂತ ಅಷ್ಟು ಇಲ್ಲಿರ್ತಕ್ಕಂಥ ಗ್ರಾಹಕರು ಹೇಳ್ತಿರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ಏನು ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ನಮ್ಮ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡ್ತಿದೆ. 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೈಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಅವಲಂಬಿಸಿರ್ತಕ್ಕಂಥ ವಸ್ತುಗಳೇನಿದೆ, ಸಾರಿಗೆ ಮೂಲಕ ಬರ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ತರಕಾರಿ ದಿನಸಿ ಸೇರಿದಂತೆ ಜೀವನಾವಶ್ಯಕ ಸಾಮಗ್ರಿಗಳೆಲ್ಲವೂ ಕೂಡ ಹೈಕ್ ಆಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶ್ರೀಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕನ್ಸರ್ನನ್ನು ಸರ್ಕಾರ ಹೊಂದಿಲ್ವ ಅನ್ನೋ ಒಂದು ಪ್ರಶ್ನೆಯನ್ನು ಮೂಡಿಸ್ತದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಗ್ರಾಹಕರು ಕೂಡ ಹೇಳ್ತಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್. ರಾಮ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.